ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒಮೆಗಾ 3 ಕೊಬ್ಬಿನಾಮ್ಲಗಳು ನಮ್ಮ ದೇಹದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ? ಆಪ್ಷನ್ಸ್ ಎ ರಕ್ತಕಣ ಉತ್ಪತ್ತಿ, ಬಿ ಕೋಶಗಳ ರಚನೆ, ಸಿ ಆಮ್ಲಜನಕ ಪೂರೈಕೆ, ಡಿ ಪ್ಲಾಸ್ಮಾ ಉತ್ಪತ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಶಗಳ ರಚನೆ. ಒಮೆಗಾ 3 ಕೊಬ್ಬಿನಾಮ್ಲಗಳು ನಿಮ್ಮ ದೇಹದಲ್ಲಿನ ಎಲ್ಲ ಜೀವಕೋಶಗಳು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತವೆ. ಅವು ನಿಮ್ಮ ಜೀವಕೋಶ ಪೊರೆಗಳ ಪ್ರಮುಖ ಭಾಗವಾಗಿದ್ದು, ಕೋಶಗಳ ನಡುವೆ ರಚನೆ ಮತ್ತು ಪೋಷಕ ಸಂವಹನಗಳನ್ನು ಒದಗಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಎಲ್ಲ ಜೀವಕೋಶಗಳಿಗೆ ಅವು ಮುಖ್ಯವಾಗಿದ್ದರೂ, ಒಮೆಗಾ 3ಗಳು ನಿಮ್ಮ ಕಣ್ಣುಗಳು ಮತ್ತು ಮೆದುಳಿನಲ್ಲಿರುವ ಜೀವಕೋಶಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಎರಡನೇ ಪ್ರಶ್ನೆ, ಸತತ 30 ದಿನಗಳ ಕಾಲ ದಾಲ್ಚಿನ್ನಿ ನೀರನ್ನು ನಿರಂತರವಾಗಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಸಕ್ಕರೆ ನಿಯಂತ್ರಣ, ಬಿ ಯಕೃತ್ ಶುದ್ಧಿ, ಸಿ ಹಸಿವು ನಿಯಂತ್ರಣ, ಡಿ ಗ್ಯಾಸ್ಟ್ರಿಕ್ ಶಮನ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ. ದಾಲ್ಚಿನ್ನಿಯ ಅತ್ಯಂತ ಗಮನಾರ್ಹ ಪ್ರಯೋಜನವೆಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಸಾಮರ್ಥ್ಯ. ದಾಲ್ಚಿನ್ನಿ ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸಲು ಮತ್ತು ಉಪವಾಸದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದಾಲ್ಚಿನ್ನಿ ಊಟದ ನಂತರ ಗ್ಲೂಕೋಸ್ ಸ್ಪೈಕ್ಗಳನ್ನು ಕಡಿಮೆ ಮಾಡುತ್ತದೆ. ಇದು ಟೈಪ್ 2 ಮಧುಮೇಹ ಇರುವವರಿಗೆ ಅಥವಾ ರಕ್ತದಲ್ಲಿನ ಸಕ್ಕರೆಯನ್ನು ನೈಸರ್ಗಿಕವಾಗಿ ನಿರ್ವಹಿಸಲು ಬಯಸುವವರಿಗೆ ಪ್ರಯೋಜನವನ್ನು ನೀಡುತ್ತದೆ. ಮೂರನೇ ಪ್ರಶ್ನೆ, ಕುದುರೆಗಳು ಮೊದಲು ಯಾವ ದೇಶದಲ್ಲಿ ಹುಟ್ಟಿಕೊಂಡವು? ಆಪ್ಷನ್ಸ್ ಎ ಭಾರತ, ಬಿ ದುಬೈ, ಸಿ ಅಮೆರಿಕ, ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಕುದುರೆಗಳು 55 ಮಿಲಿಯನ್ ವರ್ಷಗಳ ಹಿಂದೆ ಉತ್ತರ ಅಮೆರಿಕದಲ್ಲಿ ಹುಟ್ಟಿಕೊಂಡವು. ಡಾನ್ ಹಾರ್ಸ್ ಎಂದು ಕರೆಯಲ್ಪಡುವ ಸಣ್ಣ ಪ್ರಾಣಿಯಿಂದ ವಿಕಸನಗೊಂಡವು. ಈ ಪ್ರಾಚೀನ ಜಾತಿಯ ಕುದುರೆಗಳು ಮುಂಭಾಗದ ಪಾದಗಳಲ್ಲಿ 4 ಮತ್ತು ಹಿಂಗಾಲುಗಳಲ್ಲಿ 3 ಬೆರಳುಗಳನ್ನು ಹೊಂದಿದ್ದವು ಮತ್ತು ಹುಲ್ಲು ಮೇಯುವ ಬದಲು ಎಲೆಗಳನ್ನು ಮೇಯುತ್ತಿದ್ದವು. ನಾಲ್ಕನೇ ಪ್ರಶ್ನೆ, ಪ್ರತಿನಿತ್ಯ 1 ಹಿಡಿ ಒಣ ಬೀಜಗಳನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಹೃದಯ ಸ್ನೇಹಿ, ಬಿ ಮಧುಮೇಹ ನಿರ್ವಹಣೆ, ಸಿ ಆರೋಗ್ಯಕರ ಮೆದುಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಟ್ಸ್ಗಳು ಹೆಚ್ಚಿನ ಮಟ್ಟದ ಅನ್ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿರುತ್ತವೆ. ಇದು ಕೊಲೆಸ್ಟ್ರಾಲ್ ಮಟ್ಟ ತಗ್ಗಿಸಲು, ಹೃದ್ರೋಗದ ಅಪಾಯ ಕಡಿಮೆ ಮಾಡಲು ನೆರವಾಗುತ್ತವೆ. ಬೀಜಗಳಲ್ಲಿ ವಿಟಮಿನ್ ಇ, ಒಮೆಗಾ 3 ಕೊಬ್ಬಿನಾಮ್ಲಗಳು, ಆಂಟಿ ಆಕ್ಸಿಡೆಂಟ್ಗಳಂತಹ ಪೋಷಕಾಂಶಗಳಿವೆ. ಇವುಗಳು ಮೆದುಳಿನ ಆರೋಗ್ಯವನ್ನು ಉತ್ತಮವಾಗಿಸಲು ನೆರವಾಗುತ್ತವೆ. ನಟ್ಸ್ ಮೊನೋಸ್ಯಾಚುರೇಟೆಡ್ ಕೊಬ್ಬುಗಳು, ಪಾಲಿಫಿನಾಲ್ಸ್, ಆಂಟಿ ಆಕ್ಸಿಡೆಂಟ್ಗಳಂತಹ ಉರಿಯೂತ ವಿರೋಧಿ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಇದು ಉರಿಯೂತ ತಗ್ಗಿಸಲು, ದೀರ್ಘಕಾಲದ ಕಾಯಿಲೆಗಳ ಅಪಾಯ ತಗ್ಗಿಸಲು ನೆರವಾಗುತ್ತವೆ. ಮತ್ತು ನಟ್ಸ್ಗಳು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದ್ದು, ಇದು ಬ್ಲಡ್ ಶುಗರ್ ಮಟ್ಟ ನಿಯಂತ್ರಿಸಲು ನೆರವಾಗುತ್ತವೆ. ಇದರಲ್ಲಿರುವ ಪೋಷಕಾಂಶಗಳು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತವೆ. ಐದನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ನಿಂಬೆ ರಸವನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಅಸಿಡಿಟಿ, ಬಿ ಹಲ್ಲಿನ ಸಮಸ್ಯೆ, ಸಿ ಥೈರಾಯ್ಡ್, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ನಿಂಬೆ ರಸವು ಕಡಿಮೆ pH ಹೊಂದಿದ್ದು, ಇದು ದೇಹದೊಳಗೆ ಹೋದಾಗ ಸಮಸ್ಯೆ ಇರುವವರಿಗೆ ಆಮ್ಲೀಯತೆಯನ್ನು ಹೆಚ್ಚಿಸಿ ಹಲ್ಲುಗಳಿಗೆ ಹಾನಿ ಮಾಡುತ್ತದೆ. ತೀವ್ರ ಎದೆ ಉರಿ ಇರುವವರು ನಿಂಬೆ ನೀರನ್ನು ತಪ್ಪಿಸಬೇಕು. ನಿಂಬೆಯ ಆಮ್ಲವು ಅನ್ನನಾಳದ ಒಳಪದರವನ್ನು ಇನ್ನಷ್ಟು ಕೆರಳಿಸಿ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸುತ್ತದೆ. ನಿಂಬೆ ನೀರನ್ನು ಪದೇ ಪದೇ ಸೇವಿಸುವುದರಿಂದ ಅದರ ಆಮ್ಲವು ಹಲ್ಲಿನ ಎನಾಮೆಲ್ ಅನ್ನು ಸವೆಯುತ್ತದೆ. ಹಲ್ಲು ಈಗಾಗಲೇ ಸೂಕ್ಷ್ಮವಾಗಿದ್ದರೆ ಇದು ನೋವು ಮತ್ತು ಹಲ್ಲಿನ ಹುಳಿಕೆಗೆ ಕಾರಣವಾಗಬಹುದು. ಆರನೇ ಪ್ರಶ್ನೆ, ಬೆಕ್ಕುಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಕ್ಲೌಡರ್, ಬಿ ಕಿಟೆನ್ಸ್, ಸಿ ಹಿಂಡು, ಡಿ ಸೈನ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಲೌಡರ್. ಸಾಕು ಬೆಕ್ಕುಗಳ ಗುಂಪಿಗೆ ಅತ್ಯಂತ ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಮತ್ತು ಸಾಂಪ್ರದಾಯಿಕ ಸಾಮೂಹಿಕ ನಾಮಪದವೆಂದರೆ ಕ್ಲೌಡರ್. ಕ್ಲೌಡರ್ ಎಂಬ ಪದವು 18ನೇ ಶತಮಾನದಿಂದ ಇಂಗ್ಲಿಷ್ನಲ್ಲಿದೆ. ಭಾಷಾಶಾಸ್ತ್ರಜ್ಞರು ಈ ಪದವು ಮಧ್ಯಕಾಲೀನ ಇಂಗ್ಲಿಷ್ ಪದ ಕ್ಲೌಡರ್ನಿಂದ ಬಂದಿರಬಹುದು ಎಂದು ಭಾವಿಸುತ್ತಾರೆ. ಇದರರ್ಥ ಗುಂಪಾಗಿ ಒಟ್ಟಿಗೆ ಸೇರುವುದು ಅಥವಾ ಕ್ಲಟ್ಟರ್. ಏಳನೇ ಪ್ರಶ್ನೆ,
ಲೋ ಬಿಪಿ ಇರುವವರಿಗೆ ಯಾವುದು ಸೂಪರ್ ಫುಡ್ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಮೀನು, ಬಿ ಕಾಫಿ, ಸಿ ಬೀಟ್ರೂಟ್, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿ. ಲೋ ಬಿಪಿ ಇರುವವರಿಗೆ ಸೂಪರ್ ಫುಡ್ಗಳಲ್ಲಿ ಒಂದಾಗಿದೆ. ಬಹುಶಃ ನೀವು ಕಾಫಿ ಪ್ರೇಮಿಗಳಾಗಿದ್ದರೆ ಇದೊಂದು ಬೆಸ್ಟ್ ಆಯ್ಕೆಯಾಗಿದೆ. ಕಾಫಿ ರಕ್ತದೊತ್ತಡದಲ್ಲಿ ತ್ವರಿತ ಸ್ಪೈಕ್ ಅನ್ನು ಉತ್ತೇಜಿಸುತ್ತದೆ. ನಿಮ್ಮ ರಕ್ತದೊತ್ತಡವನ್ನು ತ್ವರಿತವಾಗಿ ಹೆಚ್ಚಿಸಲು ನೀವು ಬಯಸಿದರೆ ಇದು ಆದರ್ಶವಾದ ಸೂಪರ್ ಫುಡ್ ಆಗಿದೆ. ಆದರೆ ನಿಯಮಿತವಾಗಿ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ. 8ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಕೊನೆಯ ಸೂರ್ಯಾಸ್ತವಾಗುವ ಸ್ಥಳ ಯಾವುದು? ಆಪ್ಷನ್ಸ್ ಎ ಆಗುಂಬೆ, ಬಿ ಮುಳುಬಾಗಿಲು, ಸಿ ಅಂಕೋಲಾ, ಡಿ ಬ್ರಹ್ಮಾವರ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಕೋಲಾ. ಒಂದೆಡೆ ರಾಜ್ಯದ ಪೂರ್ವ ತುದಿಯಲ್ಲಿ ಸೂರ್ಯೋದಯವೇ ಮೊದಲಾಗಿ ಕಾಣಿಸಿದರೆ ಪಶ್ಚಿಮ ತುದಿಯಲ್ಲಿ ಸೂರ್ಯಾಸ್ತವು ತಡವಾಗಿ ಕಾಣಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಕರ್ನಾಟಕದಲ್ಲಿ ಕೊನೆಯದಾಗಿ ಸೂರ್ಯಾಸ್ತವಾಗುವ ಪ್ರದೇಶ. ಅರಬ್ಬಿ ಸಮುದ್ರದ ಸಮೀಪದಲ್ಲಿರುವ ಅಂಕೋಲಾದಲ್ಲಿ ಸಂಜೆ ಹೊತ್ತು ಸೂರ್ಯನ ಕಿರಣಗಳು ಅಸ್ತಂಗತವಾಗುವ ಕ್ಷಣವನ್ನು ಕಾಣುವುದು ಒಂದು ಅದ್ಭುತ ಕ್ಷಣ. ಹಾಗಾಗಿಯೇ ಸಮುದ್ರ ತೀರದಲ್ಲಿ ಸೂರ್ಯಾಸ್ತದ ದೃಶ್ಯ ನೋಡಲು ಅನೇಕ ಪ್ರವಾಸಿಗರು ಇಲ್ಲಿ ಭೇಟಿ ನೀಡುತ್ತಾರೆ. 9ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಮೊಟ್ಟೆಯನ್ನು ತಿನ್ನಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಶುಗರ್, ಬಿ ಹೃದ್ರೋಗ, ಸಿ ಬಿಪಿ, ಡಿ ಮೂತ್ರಪಿಂಡ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂತ್ರಪಿಂಡ ಸಮಸ್ಯೆ. ಕಿಡ್ನಿ ಸಮಸ್ಯೆ ಇರುವವರು ಮೊಟ್ಟೆ ಸೇವನೆ ಮಾಡಬಾರದು, ಏಕೆಂದರೆ ಮೊಟ್ಟೆ ಸೇವನೆಯಿಂದ ಕಿಡ್ನಿ ಸಮಸ್ಯೆ ಹೆಚ್ಚುತ್ತದೆ. ಆದ್ದರಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳು ಮೊಟ್ಟೆಯನ್ನು ಸೇವಿಸಬಾರದು. ಈಗಾಗಲೇ ಅಧಿಕ ತೂಕ ಹೊಂದಿರುವವರು ಮೊಟ್ಟೆಯನ್ನು ಸೇವಿಸಬಾರದು, ಏಕೆಂದರೆ ಮೊಟ್ಟೆ ತಿನ್ನುವುದರಿಂದ ತೂಕ ವೇಗವಾಗಿ ಹೆಚ್ಚುತ್ತದೆ. ಇನ್ನೊಂದೆಡೆ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳುವ ಯೋಚನೆಯಲ್ಲಿದ್ದರೆ ಮೊಟ್ಟೆಯನ್ನು ಸೇವಿಸಬೇಡಿ, ಏಕೆಂದರೆ ಮೊಟ್ಟೆಗಳು ನಿಮ್ಮ ತೂಕವನ್ನು ಹೆಚ್ಚಿಸಬಹುದು. ಹಾಗೆಯೇ ಹೃದ್ರೋಗ ಸಮಸ್ಯೆ ಇರುವವರು ಕೂಡ ಮೊಟ್ಟೆ ಸೇವಿಸಬಾರದು. 10ನೇ ಪ್ರಶ್ನೆ. ಸೇಬು ಹಣ್ಣು ತಿಂದ ಬಳಿಕ ಯಾವುದನ್ನು ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಮೊಸರು, ಬಿ ನೀರು, ಸಿ ಉಪಹಾರ, ಡಿ ಟೀ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೇಬು ಹಣ್ಣು ತಿಂದ ಬಳಿಕ ಕೂಡಲೇ ಮೊಸರನ್ನು ತಿನ್ನಬಾರದು. ಇದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಎಂದು ಹೇಳಲಾಗುತ್ತದೆ. ಇದಕ್ಕೆ ಕಾರಣ ಸೇಬು ಮತ್ತು ಮೊಸರಿನಲ್ಲಿರುವ ದೇಹಕ್ಕೆ ತಂಪು ಉಂಟು ಮಾಡುವ ಅಂಶ ಹೆಚ್ಚಾಗಿರುವುದರಿಂದ. ಇವೆರಡನ್ನು ಒಟ್ಟಿಗೆ ಸೇವಿಸುವುದರಿಂದ ಮನುಷ್ಯನ ದೇಹದ ಉಷ್ಣಾಂಶ ಇದ್ದಕ್ಕಿದ್ದಂತೆ ತಗ್ಗಿದಂತಾಗಿ ನೆಗಡಿ, ಕೆಮ್ಮು ಮತ್ತು ಕಫದ ಸಮಸ್ಯೆ ಎದ್ದು ಕಾಣುತ್ತದೆ. ಹಾಗೆಯೇ ಕೆಲವೊಂದು ಹುಳಿ ಪದಾರ್ಥಗಳನ್ನು ಸೇವಿಸಿದ ಬಳಿಕ ಕೂಡ ನೀರು ಕುಡಿಯಬಾರದು. ಇದು ದೇಹದ pH ಮಟ್ಟದ ಮೇಲೆ ಪ್ರಭಾವ ಬೀರಿ ಅಜೀರ್ಣತೆ, ಮಲಬದ್ಧತೆ, ಅನ್ನನಾಳದ ಸೆಳೆತ ಮತ್ತು ಹೊಟ್ಟೆಯ ಸೆಳೆತಕ್ಕೆ ಕಾರಣವಾಗಬಹುದು. ಸೇಬು ಹಣ್ಣಿನಲ್ಲಿ ಫ್ರಕ್ಟೋಸ್ ಅಂಶ ಅಥವಾ ಈಸ್ಟ್ ಅಂಶ ಹೇರಳವಾಗಿ ಕಂಡುಬರುತ್ತದೆ. ಒಂದು ವೇಳೆ ಈ ಹಣ್ಣು ತಿಂದು ನಾವು ನೀರು ಕುಡಿದರೆ ಹೊಟ್ಟೆಯಲ್ಲಿನ ಆಮ್ಲೀಯತೆಯನ್ನು ಇದ್ದಕ್ಕಿದ್ದಂತೆ ತಗ್ಗಿಸಿ ಸೇಬು ಹಣ್ಣಿನ ಈಸ್ಟ್ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಇದರಿಂದ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 11ನೇ ಪ್ರಶ್ನೆ. ಅರಣ್ಯಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಭಾರತ, ಬಿ ಬ್ರೆಜಿಲ್, ಸಿ ಆಸ್ಟ್ರೇಲಿಯಾ, ಡಿ ಸುರಿನಾಮ್. ಸರಿಯಾದ ಉತ್ತರ ಆಪ್ಷನ್ ಡಿ ಸುರಿನಾಮ್. ದೇಶದ ಸುಮಾರು 93% ಪ್ರದೇಶವು ಶ್ರೀಮಂತ ದಟ್ಟವಾದ ಉಷ್ಣವಲಯದ ಮಳೆಕಾಡುಗಳಿಂದ ಆವೃತವಾಗಿರುವುದರಿಂದ ಸುರಿನಾಮನ್ನು ಅರಣ್ಯಗಳ ಭೂಮಿ ಎಂದು ಕರೆಯಲಾಗುತ್ತದೆ. ಇದು ಸುರಿನಾಮನ್ನು ಭೂಮಿಯ ಮೇಲಿನ ಅತ್ಯಂತ ಅರಣ್ಯದಿಂದ ಆವೃತವಾದ ದೇಶಗಳಲ್ಲಿ ಒಂದನ್ನಾಗಿ ಮಾಡುತ್ತದೆ. ಕಾಡುಗಳು ನೈಸರ್ಗಿಕ, ಸ್ವಚ್ಛ ಮತ್ತು ಅಪರೂಪ ಸಸ್ಯಗಳು ಮತ್ತು ಪ್ರಾಣಿಗಳಿಂದ ತುಂಬಿದ್ದು ದೇಶಕ್ಕೆ ವಿಶೇಷ ಗುರುತನ್ನು ಮತ್ತು ಹೆಚ್ಚಿನ ಪರಿಸರ ಪ್ರಾಮುಖ್ಯತೆಯನ್ನು ನೀಡುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.